heat, forever on fire. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಶುರುವಾದಾಗಿನಿಂದನೂ ಕೂಡ ಒಂದು ರೀತಿಯ ಅಸಮಾಧಾನ ಒಂದು ಕಡೆ ಇದೆ, ತಕರಾರು ಒಂದು ಕಡೆ ಇದೆ. ಅದು ಹೇಗೆ ಕೊಡ್ತಿರೋ ಕೊಡಿ ಅಂತ ಒಂದು ಮಾತಿದೆ. ನೀವು ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿದ್ದೇ ಆದರೆ ಅಭಿವೃದ್ಧಿ ಕೆಲಸಗಳೇ ಆಗಲ್ಲ ಎನ್ನುವ ಮಾತು ಕೂಡ ಇದೆ. ನೀವು ಅದು ಹೆಂಗೆ ಜಾರಿ ಮಾಡಿಬಿಡ್ತಿರೋ ಮಾಡಿ ಅಂತ ಆಯಿತು. ಜಾರಿ ಎಲ್ಲ ಮಾಡಿದ ಮೇಲೆ ಇಲ್ಲ ಅಲ್ಲಿ ಸ್ವಲ್ಪ ಜನಕ್ಕೆ ಬಂದಿಲ್ಲ, ಇಲ್ಲಿ ಸ್ವಲ್ಪ ಜನಕ್ಕೆ ಬಂದಿಲ್ಲ ಅಂತ ಆಯಿತು. ಆಮೇಲೆ ಮೂರೇ ಗ್ಯಾರಂಟಿ ಕೊಟ್ಟಿರೋದು ನೀವು, ನಾಲ್ಕನೇ ಗ್ಯಾರಂಟಿ ಕೊಡಿ ಅನ್ನೋ ಒಂದು ಮಾತು ಬಂತು. ಆಯ್ತಪ್ಪ, 4ನೇ ಗ್ಯಾರಂಟಿ ಕೊಟ್ವಿ. 4 ಕೊಟ್ಟರೆ ಏನಾಯಿತು? 5 ಗ್ಯಾರಂಟಿ ಕೊಡಿ ನೀವು. ಆಯಿತು, 5 ಗ್ಯಾರಂಟಿನೂ ಕೊಟ್ಟರು. 5 ಗ್ಯಾರಂಟಿ ಕೊಟ್ಟುಬಿಟ್ಟಿದ್ದೀರಾ, ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಒಂದೇ 1 ಕಿಲೋಮೀಟರ್ ರಸ್ತೆ ಕೂಡ ಆಗ್ತಾ ಇಲ್ಲ. ಈ ರೀತಿ ಸಾಲು ಟೀಕೆಗಳನ್ನು ಗ್ಯಾರಂಟಿ ಯೋಜನೆ ಎದುರಿಸ್ತಾ ಬಂತು. ಸದ್ಯಕ್ಕಿರ್ತಕ್ಕಂತಹ ಟೀಕೆ ಒಂದು ಕಡೆ, ವಿರೋಧ ಪಕ್ಷಗಳು ಹೇಳ್ತಾ ಇರೋದು ನೀವು ನೆಟ್ಟಿಗೆ ಇದನ್ನು ಜಾರಿನೇ ಮಾಡಿಲ್ಲ ಅಂತ ಒಂದು ಭಾಗ. ಆಡಳಿತಾರೂಢ ಪಕ್ಷದಲ್ಲಿಯೇ ಒಂದಷ್ಟು ಅಸಮಾಧಾನ ಕೂಡ ಶುರುವಾಗಿದೆ. ಯಾವ ಥರದ ಅಸಮಾಧಾನ ಅಂತ ಹೇಳಿದ್ರೆ, ನೋಡಿ, ಗ್ಯಾರಂಟಿ ಯೋಜನೆಗಳಿಗೆ ಒಂದು ಪರಿಷ್ಕರಣೆ ಆಗಬೇಕು. ಯೋಜನೆಗಳಿಗೆ ಯಾವ ಥರ ಪರಿಷ್ಕರಣೆ ಆಗಬೇಕು ಅಂತ ಹೇಳಿದ್ರೆ, ಉಳ್ಳವರು ತೆಗೆದುಕೊಳ್ತಾ ಇದ್ದಾರೆ ಇದನ್ನು. ಯಾರಿಗೋ ಬಸ್ಗೆ ಟಿಕೆಟ್ ತೆಗೆದುಕೊಳ್ಳುವಷ್ಟು ಶಕ್ತ ಅವನಿದ್ದಾನೆ, ಮನೆಯ ವಿದ್ಯುತ್ ಬಿಲ್ ಅವನು ಪೇ ಮಾಡುವಷ್ಟು ತಾಕತ್ತು ಆ ಮನೆಗಿದೆ, ಅವನು ಬಳಸ್ಕೊಳ್ತಾ ಇದ್ದಾನೆ ಯೋಜನೆಯನ್ನು. ಇದನ್ನು ನಾವು ಬಡವರಿಗೆ ಮಾತ್ರ ಕೊಡಬೇಕು. ಇಂಥ ಒಂದು ಯೋಜನೆಯನ್ನು ಪರಿಷ್ಕರಣೆ ಮಾಡಿ ಬರೀ ಬಿಲೋ ಪಾವರ್ಟಿ ಲೈನ್ ಈ ತರಹದ ಜನಗಳಿಗೆ, ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನಗಳಿಗೆ ಮಾತ್ರ ಕೊಟ್ಟಾಗ ಇದರಿಂದ 2 ಥರ ಲಾಭ ಆಗುತ್ತೆ. ಒಂದು, ಯಾರು ಸಂತ್ರಸ್ತರು ಫಲಾನುಭವಿಗಳಾಗಬೇಕಾಗಿದೆಯೋ, ಸಂತ್ರಸ್ತರು ಅಂತ ಇದ್ದಾರೋ ಅವರಿಗೆ ಯೋಜನೆ ಮುಟ್ಟುತ್ತೆ. ಉಳ್ಳವರು ಈ ಯೋಜನೆಯಿಂದ ಆಚೆ ಉಳ್ಕೊಳ್ತಾರೆ. ಈ ಅನ್ನಭಾಗ್ಯ ಆಗಲಿ, ಗೃಹಲಕ್ಷ್ಮಿ ಆಗಲಿ, ಇಂಥ ಗ್ಯಾರಂಟಿ ಯೋಜನೆಗಳು ಈಗ ಪರಿಷ್ಕರಣೆಗೆ ಒಳಪಡ್ತಾವ ಅಂಥೇಳಿ. ಅಷ್ಟಕ್ಕೂ ಗ್ಯಾರಂಟಿ ಯೋಜನೆ ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಕೇವಲ BPL ಕಾರ್ಡ್ ಹೊಂದಿದ್ದರೆ ಮಾತ್ರ ಗ್ಯಾರಂಟಿ ಯೋಜನೆ ಮಾಡಿದ್ರೆ ಹೇಗೆ, ಗ್ಯಾರಂಟಿ ಬಡವರಿಗೆ ಮಾತ್ರ ತಲುಪಬೇಕು ಅಂಥೇಳಿ ಒಂದು ಕಡೆ ಪರಮೇಶ್ವರ್ ಅವರು ಮಾತಾಡ್ತಾ ಇದ್ದಾರೆ. ಗ್ಯಾರಂಟಿನ ನಾವು ಕಟ್ ಮಾಡೋಕ್ಕೆ ಹೇಳ್ತಾ ಇಲ್ಲ, ಯೋಜನೆ ನಿಲ್ಲಿಸ್ಬಿಡಿ ಅಂತ ಹೇಳ್ತಾ ಇಲ್ಲ, ಶ್ರೀಮಂತರಿಗಳಿಗೆಲ್ಲ ಯಾಕಪ್ಪ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಶೋಧಿಸಿ, ಇದನ್ನು ಫಿಲ್ಟ್ರ್ ಮಾಡಿಬಿಡಿ, ಜರಡಿ ಆಡಿಬಿಡಿ ಅಂತ ನಾನು ಸಲಹೆ ಕೊಟ್ಟಿದ್ದೀನಿ ಅಂತ ಒಬ್ಬರು ಮಾತಾಡ್ತಾರೆ. ಒಂದು ವೇಳೆ ಪರಿಷ್ಕರಣೆ ಮಾಡಿಬಿಟ್ರೆ 10,000 ಕೋಟಿಯಷ್ಟು ಹಣವನ್ನು ನಾವು ಉಳಿಸಬಹುದು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಕೂಡ ಹೇಳ್ತಾರೆ. ಅಂದರೆ 10,000 ಕೋಟಿಯಷ್ಟು ದೊಡ್ಡ ಮೊತ್ತದ ಒಂದು ಹಣ ಉಳ್ಳವರ ಪಾಲಾಗ್ತಾ ಇದೆ. ಬಡವರಿಗೆ ಏನು ಹೋಗಬೇಕು ಅದು ಬಡವ್ರಿಗೆ ಹೋಗಲಿ, ಸಂತೋಷ, ಯೋಜನೆ ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಯೋಜನೆಯಲ್ಲಿ ಪರಿಷ್ಕರಣೆ ಆಗಬೇಕು ಅಂತ ಅವರ ಒಂದು ವಾದ ಇದೆ. ಸೊ ಹಾಗಾಗಿ ಇಲ್ಲಿ ವಿಷಯ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಮಧು ಬಂಗಾರಪ್ಪ ಅವರು ಮಾತಾಡ್ತಾರೆ, ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ. ಗ್ಯಾರಂಟಿ ನಿಲ್ಲಿಸ್ತಕ್ಕಂಥ ಊಹಾಪೋಹಕ್ಕೆ ಕೂಡ ಒಂದು ಕಡೆ ಕಾಂಗ್ರೆಸ್ ಖಡಕ್ ಕೌಂಟರ್ನ ಕೂಡ ಕೊಟ್ಟಿದೆ. ಇಲ್ಲೇನು ಪ್ರಶ್ನೆ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ವಾದ ಮುನ್ನೆಲೆಗೆ ಬರ್ತಾ ಇದ್ದಂತೆಯೇ, ಅಲ್ಲಪ್ಪ ನೀವು ಈ ಥರ BPLಗೆ ಕೊಡಬೇಕು ಅಂತ ಆಗಿದ್ದಿದ್ರೆ ಚುನಾವಣೆಗಿಂತ ಮುಂಚೆ ಒಂದು ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಾಗ ಅಲ್ಲೇ ಬರೆದು ಬಿಟ್ಟಿದ್ರೆ ಮುಗಿದು ಹೋಗ್ತಾ ಇತ್ತು. ನಾವು ಬರೀ BPLಗೆ ಮಾತ್ರ ಕೊಡೋದು, ಯಾರು ಬಡವರಿದ್ದಾರೆ ಅವ್ರಿಗೆ ಮಾತ್ರ ನಾವು ಬಸ್ಸಲ್ಲಿ ಓಡಾಡೋಕ್ಕೆ ಫ್ರೀ ಕೊಡ್ತೀವಿ, ಅವ್ರ ಅಕೌಂಟ್ಗೆ ತಿಂಗಳಿಗೆ 2,000 ರೂಪಾಯಿ ಹಾಕ್ತೀವಿ ಮನೆ ಯಜಮಾನಿಗೆ, ಆ ನಂತರದಲ್ಲಿ ಬಸ್ ಪ್ರಯಾಣ ಫ್ರೀ, ಆ ಥರದ್ದು ಅವ್ರ ಅಕೌಂಟಿಗೆ 2,000 ಆಯಿತು, ಮನೆ ವಿದ್ಯುತ್ ಬಿಲ್ಲನ್ನು ನಾವು 200 ಯೂನಿಟ್ವರೆಗೂ ಬಳಸಿದ್ರು ಕೂಡ ಅದನ್ನು ನಾವು ಫ್ರೀ ಮಾಡ್ತೀವಿ, ಡಿಗ್ರಿ ಹೋಲ್ಡರ್ಸ್ಗೆ, ಡಿಪ್ಲೊಮೋದವ್ರಿಗೆ ಅವ್ರಿಗೂ ಕೂಡ ನಾವು ಹಣವನ್ನು ಹಾಕ್ತೀವಿ. ಈ ಥರದ ಯೋಜನೆಯನ್ನು ಅವತ್ತೇ ಹೇಳಿದಿದ್ರೆ ತಕರಾರು ಇರ್ತಾ ಇರಲಿಲ್ಲ. ಆವಾಗ ಕಾಕಾ ಪಾಟೀಲ್ಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ, ನಿಮ್ಮ ಮನೆಯವ್ರಿಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂತ ಹೇಳಿದ ಮೇಲೆ ಈಗ ಕಾಕಾ ಪಾಟೀಲ್ ಮತ್ತು ಮಹದೇವಪ್ಪ ಅವ್ರನ್ನ ಯೋಜನೆಯಿಂದ ಆಚೆ ಇಡೋದಿದೆಯಲ್ಲ, ಇದು ಯಾಕೆ? ಹಾಗಿದ್ದರೆ ನಾವು ಚುನಾವಣಾ ಪ್ರಣಾಳಿಕೆಯಲ್ಲಿ ಒಂದು, ಚುನಾವಣೆಗಿಂತ ಮುಂಚೆ ಒಂದು ಮಾತು, ಚುನಾವಣೆ ಆದಮೇಲೆ ಒಂದು ಮಾತು ಅಂತ ಆಗಲ್ವಾ ಅಂತ ಒಂದು ಕಡೆ ವಿರೋಧ ಪಕ್ಷದವರು ಕೂಡ ಕೇಳ್ತಾ ಇದ್ದಾರೆ. ಎಲ್ಲವಕ್ಕೂ ಕೂಡ ಆಡಳಿತಾರೂಢ ಪಕ್ಷದ ಕಡೆಯಿಂದ, ಸರ್ಕಾರದ ಕಡೆಯಿಂದ ಏನು ಮಾತಾಡ್ತಾ ಇದ್ದಾರೆ ನೋಡಿ. ನಾವು ಸರ್ಕಾರದಲ್ಲಿ ಅದ್ರ ಬಗ್ಗೆ ಇನ್ನೂ ಏನು ಯೋಚನೆ ಮಾಡಿಲ್ಲ. ಸ್ವಾಭಾವಿಕವಾಗಿ ಅಲ್ಲಿ ಇಲ್ಲಿ ಮಾತಾಡುವಾಗ ನಮ್ಮ ಶಾಸಕರುಗಳಿರ್ಬೋದು ಅಥವಾ ನಮ್ಮ ಕಾರ್ಯಕರ್ತರಿರ್ಬೋದು ಅವರೆಲ್ಲ ಹೇಳ್ತಿರ್ತಾರೆ. ಎಲ್ಲ ನೋಡೋಣ, ಅದ್ರ ಬಗ್ಗೆ ಇನ್ನೂ ಚರ್ಚೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಬೇಕಲ್ಲ. ಸಾರ್ವಜನಿಕವಾಗಿ ಅಲ್ಲಿ ಇಲ್ಲಿ ಯಾರು ಮಾತಾಡ್ತಾರೆ, ಆದರೂ ಎಲ್ಲಿಂದ ಬಂದಿದೆ 13% ಮತ್ತು ಹೆಚ್ಚು ಎಲ್ಲಿಂದ ಬಂದಿದೆ, ಸೀಟ್ ಗೆದ್ದಿದೆ ಇರ್ಬೋದು, ಆದರೆ ವೋಟ್ ಶೇರ್ ನೋಡಿದಾಗ ಹೆಚ್ಚಿದೆ ನಮ್ಮದು. ಅಲ್ಲ, ನಾ ಅದು ಆ ಮಟ್ಟಕ್ಕೆ ಹೋಗಿ ಹೇಳಿಲ್ಲ. ನಾನು ಸಲಹೆ ಕೊಟ್ಟಿದ್ದೇನೆ, ಕಟ್ ಮಾಡಿ ತೆಗೆದ ಈ ಕಡೆ ಹಾಕಿ ಅಂತ ನಾ ಹೇಳಿಲ್ಲ. ನಂದು ಕ್ಲಿಯರ್ ಕಟ್ಟು, ಜನ ಹಿಂಗೆ ಮಾತಾಡ್ತಿದ್ದಾರೆ, ರಾಜ್ಯದಲ್ಲಿ ಏನು ನಡೀತಾ ಇದೆ ಹೋದಾಗ ಹೇಳುವಂಥ ಎಲ್ಲರದು ವಾಡಿಕೆ, ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾರೆ, ರಾಜಕೀಯವಾಗಿ ಇದು ಅದು ಏನು ನಡೀತಾ ಇದೆ ಕೇಳ್ತಾರೆ, ನಮ್ಮನ್ನ ಏನು ನಡೀತಾ ಇದೆ, ಏನು ಜನ ಮಾತಾಡ್ತಾರೆ ಅಂದಾಗ ಗ್ಯಾರಂಟಿ ಬಗ್ಗೆ ಜನ ಬಡವರಿಗೆ ಹೆಚ್ಚು ಲಾಭ ಆಗಬೇಕಂತ ಹೇಳ್ತಾರೆ. ಹೊರತಾಗಿ ಹೀಗೆ ತೆಗಿತಿದ್ದಾರೆ, ಯಾರು ತೆಗಿತಾ ಇಲ್ಲ. ಅವ್ರೇನು ಅವ್ರೇನು ಏನು ತಕ್ಷಣ ಏನು ಮಾಡಲಿಕ್ಕಾಗಲ್ಲ. ಯಾರಿಗೆ ಅನುಕೂಲ ಇದ್ದಾಗ
ಅವರಿಗೆ ಒಂದು ಸರ್ಕಾರದ ಸವಲತ್ತು ಅನ್ವಯ ಆಗೋದಿಲ್ಲ ಅಂತ ಹೇಳಿದರೆ ಅದು ಸರ್ಕಾರದ ತೀರ್ಮಾನಕ್ಕೆ ಬಿಡ್ತೀನಿ. ನಾನು ಅದು ವಿರುದ್ಧ ಅಂತ ಹೇಳಲ್ಲ. ಯಾಕೆಂದರೆ ನಾನೊಬ್ಬ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ನಾವೇನಂತ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಅದನ್ನ ಆನರ್ ಮಾಡಿದ್ದೀವಿ. ಅದೇನಾದರೂ ಬಡವರಿಗಲ್ಲದೆ ಏನಾದ್ರು ಮಿಸ್ಯೂಸ್ ಆಗ್ತಾಯಿದೆ ಅಂತ ಹೇಳಿದರೆ ಅದನ್ನು ಸರ್ಕಾರದ ಮಟ್ಟದಲ್ಲಿ ಒಳ್ಳೆ ತೀರ್ಮಾನವನ್ನು ತಗೊಳ್ಳಿ.